ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮತ್ತೊಮ್ಮೆ ವಿಧ್ವಂಸಕ ಶಕ್ತಿಗಳು ಅಟ್ಟಹಾಸಗೈದಿವೆ. ಶೇಖ್ ಹಸೀನಾ ದೇಶವನ್ನು ತೊರೆದಿದ್ದಾರೆ. ಏನು ಅಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ವೈಶ್ವಿಕ ಮಟ್ಟದಲ್ಲಿ ಭಾಳ ದೊಡ್ಡ ಮಟ್ಟದ ಸುದ್ದಿ ಏನಂತ, ಶೇಖ್ ಹಸೀನಾ ಅವರು ಪ್ರಜಾಪ್ರಭುತ್ವ ರೀತಿಯಲ್ಲಿ ಚುನಾವಣೆಗಳನ್ನು ನಡೆಸಲಿ, ಯಾವುದೇ ರೀತಿಯ ಪಕ್ಷಪಾತ ಆಗಬಾರ್ದು. ಅಮೆರಿಕ ಅಲ್ಲಿ ಕೂತ್ಕೊಂಡು ಹೇಳುತ್ತೆ. ಇರುವಂಥ ಉದ್ದೇಶ ಒಂದೇ, CIA ಬಯಸತ್ತೆ ಶೇಖ್ ಹಸೀನಾ ಅಲ್ಲಿ ಅಧಿಕಾರಕ್ಕೆ ಬರಬಾರದು, ಅಲ್ಲಿ ಸುಸ್ಥಿರ ಸರ್ಕಾರ ನಡಿಬಾರ್ದು, ಅದು ಅತಂತ್ರವಾಗಿರಬೇಕು. ಅದು ಅತಂತ್ರವಾಗಿದ್ದರೆ ಅಮೆರಿಕೆಗೆ ಅನುಕೂಲ. ಇನ್ನೊಂದು ಪಕ್ಷ ಅಲ್ಲಿರುವಂಥದ್ದು ನ್ಯಾಷನಲಿಸ್ಟ್ ಪಾರ್ಟಿ ಅಂತೇಳಿ, ಬಾಂಗ್ಲಾ ನ್ಯಾಷನಲಿಸ್ಟ್ ಪಾರ್ಟಿ ಅಂತೇಳಿ, ಅದು ಬೇಗಂ ಖಲೀದಾ ಜಿಯಾ ಅವ್ರ ಪಕ್ಷ. ಆ ಪಕ್ಷ ಪಕ್ಕಾ ಎಡಪಂಥೀಯ ಧೋರಣೆ, ಮತಾಂಧ ಆಲೋಚನೆ, ಇಸ್ಲಾಮಿಕ್ ರೂಲನ್ನು ನಡೆಸಬೇಕು ಅನ್ನುವಂಥ ಮನಸ್ಥಿತಿ ಇರುವಂಥ ಪಕ್ಷ. ಅದು ಈ ಚುನಾವಣೆಯನ್ನು ಬಹಿಷ್ಕರಿಸುತ್ತೆ. ಅದಕ್ಕೆ ಗೊತ್ತಿರುತ್ತೆ, ನಾನೇನಾದರೂ ಚುನಾವಣೆಯಲ್ಲಿ ಈ ಬಾರಿ ಸ್ಪರ್ಧಿಸಿದ್ದಾದರೆ ಬೇಗಂ ಖಲೀದಾ ಜಿಯಾ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಗೊತ್ತಿರುತ್ತೆ. ಅದಕ್ಕೆ ಅದರ ವಿರುದ್ಧ, ಚುನಾವಣೆಯ ವಿರುದ್ಧ ಈಕೆಯ ಹೋರಾಟ. ಚುನಾವಣೆಯಲ್ಲಿ ಗೆಲ್ತಾರೆ ಶೇಖ್ ಹಸೀನಾ 5ನೇ ಬಾರಿಗೆ. ಗೆದ್ದ ಮೇಲೆ ಅಲ್ಲಿ ಮೀಸಲಾತಿಯನ್ನು ಜಾರಿಗೆ ತರಲಾಗುತ್ತೆ. ಮೀಸಲಾತಿ ಇರುತ್ತೆ, ಅದಕ್ಕೆ ತಿದ್ದುಪಡಿ ತರಲಾಗುತ್ತೆ. ನಿಮಗೆ ಗೊತ್ತಿರಲಿ, ಅಲ್ಲಿರುವಂಥ ಮೀಸಲಾತಿ 56%. ಆ 56%ಅಲ್ಲಿ 30% ಯಾರು ಬಾಂಗ್ಲಾ ವಿಮೋಚನಾ ಹೋರಾಟದಲ್ಲಿ ಮಡಿದಿದ್ದಾರೆ, ಯಾರು ಪಾಕಿಸ್ತಾನದಿಂದ ದೌರ್ಜನ್ಯಕ್ಕೊಳಗಾಗಿದ್ದಾರೆ, ಯಾರು ಆ ಸಂದರ್ಭದಲ್ಲಿ ಇದರಿಂದ ಹತರಾಗಿದ್ದಾರೆ, ಅವರ ಕುಟುಂಬಸ್ಥರಿಗೆ ಸಿಗಲಿಕ್ಕೆ 30% ಮೀಸಲಾತಿಯನ್ನು ತರ್ತಾರೆ ಈ ಶೇಖ್ ಹಸೀನಾ. ಭಾಳ ದೊಡ್ಡ ಮಟ್ಟದ ವಿರೋಧ ವ್ಯಕ್ತ ಆಗತ್ತೆ. ವಿರೋಧ ಮಾಡಿದವರು ಯಾರು? ವಿರೋಧ ಶುರುವಾಗಿದ್ದು ಢಾಕಾ ಯೂನಿವರ್ಸಿಟಿಯಿಂದ. ಢಾಕಾ ಯೂನಿವರ್ಸಿಟಿ ಇರುವಂಥ ಮುಸಲ್ಮಾನ ವಿದ್ಯಾರ್ಥಿ ಸಂಘಟನೆಗಳು ಈ ಹೋರಾಟವನ್ನು ಶುರು ಮಾಡ್ತವೆ. ಯಾಕೆ ಹೋರಾಟವನ್ನು ಶುರು ಮಾಡ್ತವೆ? ಇದರ ಹೆಚ್ಚಿನ ಲಾಭ ಈ ಆವಾಮಿ ಲೀಗ್ ಅಂತ ಏನು ಪಕ್ಷ ಇದೆಯಲ್ಲ, ಶೇಖ್ ಹಸೀನಾ ಅವರ ಪಕ್ಷ, ಆ ಪಕ್ಷದವರಿಗೆ ಇದರಿಂದ ಹೆಚ್ಚು ಲಾಭ ಆಗತ್ತೆ, ಅವರ ಮಕ್ಕಳಿಗೆ. ಇದು ಆ ರೀತಿ ಆಗಬಾರದು ಅನ್ನೋರ ಧೋರಣೆ. 1971 ಮಾರ್ಚ್ 26ಕ್ಕೆ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಈಕೆಯ ಅಪ್ಪ ಶೇಖ್ ಮುಜಿಬುರ್ ರೆಹಮಾನ್, ಅವಾಗ ವಂಗಬಂಧು ಅಂತೇಳಿ ಆತ ಸಂಸ್ಥಾಪಕ ಅಂತಲೇ ಹೇಳೋದು ಅವ್ರನ್ನ. ಪೂರ್ವ ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಮಾಡಿ, ಬಾಂಗ್ಲಾದೇಶದ ವಿಮೋಚನೆ ಮಾಡಿ ಸ್ವತಂತ್ರ ರಾಷ್ಟ್ರ ಮಾಡಲಿಕ್ಕೆ ಬಹಳ ದೊಡ್ಡದಾದಂಥ ಕೊಡುಗೆ ಈ ಶೇಖ್ ಮುಜಿಬುರ್ ರೆಹಮಾನ್. ಆತನ ಪಕ್ಷದ ಹೆಸರೇ ಆವಾಮಿ ಲೀಗ್ ಅಂತ. ಆವಾಗ ಈ ಬಾಂಗ್ಲಾದೇಶ ಆಗಬೇಕು ಅಂತ ಹೋರಾಟ ಮಾಡಿದವರು ಯಾರ್ಯಾರಾದ್ರೂ ಇದ್ದಾರಲ್ಲ, ಅವರೆಲ್ಲ ಆವಾಮಿ ಲೀಗ್ ಪಕ್ಷಕ್ಕೆ ಸೇರಿದಂಥವರಾಗಿದ್ದಂಥವ್ರು. ಪಾಕಿಸ್ತಾನದ ಪರವಾಗಿ ಯಾರಿದ್ರು ಅವರೆಲ್ಲ ಇನ್ನೊಂದು ಗುಂಪಿನವರು, ಅವರು ಬಾಂಗ್ಲಾ ನ್ಯಾಷನಲಿಸ್ಟ್ ಪಾರ್ಟಿ ಅಂತ ನಾವೇನು ಹೇಳ್ತೀವಿ, ಆ ಧೋರಣೆ ಇದ್ದಂಥ ಜನ. ಬಾಂಗ್ಲಾದೇಶದ ಸ್ವಾತಂತ್ರ್ಯ ಸಿಕ್ಬಿಡತ್ತೆ, ಮುಜಿಬುರ್ ರೆಹಮಾನ್ ಪ್ರಧಾನಮಂತ್ರಿ ಆಗಿಬಿಡ್ತಾರೆ. ಅದಾದ ಮೇಲೆ ಅವರು ತಾವು ಅಧಿಕಾರವನ್ನು ವಹಿಸಿಕೊಂಡಂಥ ಸಂದರ್ಭದಲ್ಲಿ ಆವಾಗಲೇ ಯಾರ್ಯಾರು ದೌರ್ಜನ್ಯಕ್ಕೊಳಗಾಗಿದ್ದಾರೋ ಅವರ ಕುಟುಂಬಸ್ಥರ ಮಹಿಳೆಯರಿಗೆ ಉದ್ಯೋಗದಲ್ಲಿ ಮೀಸಲಾತಿ. ಅಂದರೆ ಯಾರ್ಯಾರು ಆವಾಗ ಮಾಡಿದ್ರಲ್ಲ, ಲಕ್ಷಾಂತರ ಜನರ ಸಾವಾಗತ್ತೆ. ಆ ಸಂದರ್ಭದಲ್ಲಿ ಅವ್ರ ಕುಟುಂಬಸ್ಥರ ಜೀವನ ಮಾಡಲಿಕ್ಕೆ ಏನೂ ದಾರಿ ಇರೋದಿಲ್ಲ. ಭಾಳ ದೊಡ್ಡದಾದಂಥ ನರಮೇಧ, 1971 ನರಮೇಧ ಅತಿ ದೊಡ್ಡ ನರಮೇಧ, ಈ ದೇಶ ಕಂಡಂಥ ಅತಿ ದೊಡ್ಡ, ಈ ಬಾಂಗ್ಲಾದೇಶ ಕಂಡಂಥ ಅತಿ ದೊಡ್ಡ ನರಮೇಧ ಅದು. ಪಾಕಿಸ್ತಾನ ಬಾಂಗ್ಲಾದೇಶ ಒಂದೇ ಇದ್ದು, ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಅಂತ ಇದ್ದದ್ದು. ಅಂಥ ಕುಟುಂಬಸ್ಥರಿಗೆ ಏನಾದರೂ ದಾರಿ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಮಹಿಳೆಯರಿಗೆ ಕೊಡಬೇಕು ಅಂತ ಅವತ್ತು ಶೇಖ್ ಮುಜಿಬುರ್ ರೆಹಮಾನ್ ತೀರ್ಮಾನ ಮಾಡ್ತಾರೆ. ಹಿಂದೂಗಳ ಪರವಾಗಿದ್ದಂಥ ಮನುಷ್ಯ, ನಿಮ್ಗೆ ಗೊತ್ತಿರಲಿದ್ದು. ಆಮೇಲೆ ಅಲ್ಲಿಯ ರಾಷ್ಟ್ರಗೀತೆಯನ್ನು ಬರೆದದ್ದು ಕೂಡ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರೇ. ಆ ರವೀಂದ್ರನಾಥ್ ಟ್ಯಾಗೋರ್ ಅವರ ರಾಷ್ಟ್ರಗೀತೆ ಇರಬಾರ್ದು ಅಂತ ಈ ಬಾಂಗ್ಲಾ ನ್ಯಾಷನಲಿಸ್ಟ್ ಪಾರ್ಟಿಯ ಹೋರಾಟ. ಅದು ನಿಲ್ಲೋದಿಲ್ಲ, ಅದು ಬೇರೆ ವಿಚಾರ. ಒಬ್ಬ ಹಿಂದೂ ಬರೆದಿದ್ದಾನೆ ರಾಷ್ಟ್ರಗೀತೆಯನ್ನು, ಅವ್ರದ್ದು ಇರಬಾರ್ದು ಅಂತ. ಇವತ್ತು ಭಾರತ ದೇಶದಲ್ಲಿ ಯಾವ ರೀತಿಯ ಮನಸ್ಥಿತಿ ಇದೆಯೋ ಅದೇ ಮನಸ್ಥಿತಿ ಬಾಂಗ್ಲಾದೇಶದಲ್ಲಿ ಇರುವಂಥದ್ದು. ಇರಲಿ, ವಿಷಯಕ್ಕೆ ಬರೋಣ. ಹಾಗಿರುವಾಗ ಈಕೆ ಜುಲೈ 1ನೇ ತಾರೀಕಿಗೆ ಇದಕ್ಕೆ ತಿದ್ದುಪಡಿಯನ್ನು ತರ್ತಾರೆ ಮೀಸಲಾತಿಗೆ. ಢಾಕಾ ಯೂನಿವರ್ಸಿಟಿಯಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಶುರು ಮಾಡ್ತಾರೆ. ಜುಲೈ 16ನೇ ತಾರೀಕಿಗೆ ಮೊದಲ ಸಾವಾಗತ್ತೆ, ಒಬ್ಬ ವಿದ್ಯಾರ್ಥಿಯ ಸಾವಾಗತ್ತೆ. ಆದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಕಾಳ್ಗಿಚ್ಚಿನಂತೆ ಈ ಹೋರಾಟ ಇಡೀ ದೇಶಾದ್ಯಂತ ವ್ಯಾಪಿಸಿಬಿಡುತ್ತೆ.
ಆವಾಗ ಸೇರ್ಕೊಂಡದ್ದು ಯಾವುದು, ಅದು ಭಾಳ ಮುಖ್ಯವಾದಂಥದ್ದು. ಆವಾಗ ಇವ್ರ ಜೊತೆ ಸೇರ್ಕೊಂಡದ್ದು ಜಮಾತೆ ಇಸ್ಲಾಂ ಅನ್ನುವಂಥ ಸಂಘಟನೆ ಏನಿದೆಯಲ್ಲ, ಆ ಪಕ್ಷ ಏನಿದೆ ಅಲ್ಲಿಯ ಪಕ್ಷ, ಆ ಪಕ್ಷ ಇವ್ರ ಜೊತೆ ಸೇರ್ಕೊಳ್ಳುತ್ತೆ. ಸೇರಿಕೊಂಡು ಈ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತೆ. ಮೀಸಲಾತಿ ವಿರೋಧ ಹೋರಾಟ ಏನಿದೆ ಆ ಹೋರಾಟದಲ್ಲಿ ಸೇರಿಕೊಳ್ಳುತ್ತೆ. ಒಂದು ವಿದ್ಯಾರ್ಥಿ ಸಂಘಟನೆ ಹೋರಾಟದಲ್ಲಿ ಒಂದು ಅಪೋಸಿಷನ್ನಲ್ಲಿರುವಂಥ ಒಂದು ಮೂಲಭೂತವಾದಿ ಇಸ್ಲಾಮಿಕ್ ಪಕ್ಷ ಸೇರ್ಕೊಂಡ್ಬಿಟ್ರೆ ಏನಾಗತ್ತೆ ಅನ್ನುವುದಕ್ಕೆ ಭಾರತ ದೇಶದಲ್ಲಿ ರೈತರ ಹೋರಾಟವನ್ನು ನೋಡಿದ್ದೀವಿ, ನಾವು ಶಾಹೀನ್ ಬಾಗ್ ಹೋರಾಟವನ್ನು ನೋಡಿದ್ದೀವಿ. ಅದು ಕೇವಲ ರೈತರ ಹೋರಾಟವಾಗಿ ಉಳ್ಕೊಳ್ಳಿಲ್ಲ. ಶಾಹೀನ್ ಬಾಗ್ ಹೋರಾಟ ಕೇವಲ ಮುಸಲ್ಮಾನರ ಹೋರಾಟ ಆಗಿ ಉಳ್ಕೊಳ್ಳಿಲ್ಲ. ಅದರಲ್ಲಿ ವಿಪಕ್ಷಗಳು ಸೇರಿಕೊಂಡು, ಮತಾಂಧರು ಸೇರಿಕೊಂಡ್ರು, ಈ ದೇಶವನ್ನು ಹೇಗಾದರೂ ಮಾಡಿ ಛಿದ್ರ ಮಾಡಬೇಕು ಅನ್ನುವಂಥ ಎಲ್ಲ ವಿಚ್ಛಿದ್ರಕಾರಿ ಶಕ್ತಿಗಳು ಸೇರಿಕೊಂಡ್ರು. ಅದೇ ರೀತಿಯಾಗಿ ಅಲ್ಲಿ ನಡೆದದ್ದು. ಯಾವಾಗ ಈ ಜಮಾತೆ ಇಸ್ಲಾಮಿ ಪಕ್ಷ ಅದರಲ್ಲಿ ಸೇರಿಕೊಳ್ಳುತ್ತೋ ಇದ್ದಕ್ಕಿದ್ದ ಹಾಗೆ ಅಲ್ಲಿಯ ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣವಾಗಿ ಹಾಳಾಗತ್ತೆ. ಈ ಪ್ರಕರಣ ಕೋರ್ಟ್ಗೆ ಹೋಗುತ್ತೆ, ಹೈಕೋರ್ಟ್ ಏನು ಮಾಡುತ್ತೆ, ಮೀಸಲಾತಿಯನ್ನು ಎತ್ತಿ ಹಿಡಿದ್ಬಿಡುತ್ತೆ. ಮೀಸಲಾತಿಯನ್ನು ಎತ್ತಿ ಹಿಡಿದ ಮೇಲೆ ಸರ್ಕಾರಕ್ಕೆ ಬೇರೆ ವಿಧಿ ಇರೋದಿಲ್ಲ. ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಚಳವಳಿಕಾರ. ಸುಪ್ರೀಂ ಕೋರ್ಟದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, 30% ಮೀಸಲಾತಿ ಏನಿದೆ ಆ 30%ಅನ್ನು 7%ಗೆ ಇಳಿಸಲಾಗತ್ತೆ. ಯಾವ 1971 ಬಾಂಗ್ಲಾ ವಿಮೋಚನಾ ಹೋರಾಟಗಾರರ ಕುಟುಂಬಸ್ಥರಿದ್ದಾರಲ್ಲ, ಅವ್ರಿಗೆ ನೀಡಬೇಕಾದಂಥ ಮೀಸಲಾತಿ 30% ಏನಿತ್ತೋ ಅದನ್ನು 7%ಗೆ ಇಳಿಸಲಾಗತ್ತೆ. 7% ಇಳಿದ್ಮೇಲೆ ಸುಮ್ಮನಾಗಬೇಕಲ್ವಾ. ಇವ್ರ ಹೋರಾಟ ಹಂಗಲ್ಲ. ಇವ್ರ ಹೋರಾಟ ಏನಂದ್ರೆ ಮೀಸಲಾತಿಯನ್ನೇ ಅವರಿಗೆ ಕೊಡಬಾರದು. ಉದ್ದೇಶ ಮೀಸಲಾತಿ ಅಲ್ಲ, ಇಲ್ಲಿ ಇಡೀ ದೇಶವನ್ನು ಆಶ್ಚರ್ಯಗೊಳಿಸಬೇಕು. ಈ ಶೇಖ್ ಹಸೀನಾ ಏನಿದೆ ಅವಳನ್ನ ಇಳಿಸ್ಬೇಕು. ಇಷ್ಟೇ 1 ಪಾಯಿಂಟ್ ಅಜೆಂಡಾ ಇರೋದು. ಹೇಗೆ ನಮ್ಮ ದೇಶದಲ್ಲಿ ಹೇಗೆ ರೈತರ ಹೋರಾಟ ಆಗಿರಲಿಲ್ಲವೋ, ದಲ್ಲಾಳಿಗಳ ಹೋರಾಟ ಆಗಿತ್ತೋ ಮತ್ತು ಇಲ್ಲಿಯ ವಿಪಕ್ಷದವರ ಹೋರಾಟ ಆಗಿತ್ತೋ, ನರೇಂದ್ರ ಮೋದಿ ಅವರನ್ನ ಕೆಳಗಿಳಿಸಬೇಕು ಅನ್ನುವಂಥ ಯತ್ನ ಮತ್ತು ಭಾರತ ದೇಶವನ್ನು ಅಭದ್ರಗೊಳಿಸಬೇಕು ಅನ್ನುವಂಥ ಮನಸ್ಥಿತಿ, ಹೇಗೆ ಶಾಹೀನ್ ಬಾಗ್ ಹೋರಾಟ CAA ವಿರುದ್ಧ ಆಗಿರಲಿಲ್ಲ, ಅದು ಕೂಡ ಸರ್ಕಾರವನ್ನು ಆಶ್ಚರ್ಯಗೊಳಿಸುವಂಥ ಕುತಂತ್ರ ಆಗಿತ್ತೋ, ಅದೇ ರೀತಿ ಅಲ್ಲಿ ಕೂಡ ಈ ಪ್ರತಿಭಟನೆ ಎನ್ನುವುದು ಕೇವಲ ಢಾಕಾ ಯೂನಿವರ್ಸಿಟಿ ಅಥವಾ ಅಲ್ಲಿಯ ವಿದ್ಯಾರ್ಥಿಗಳಾಗಿರಲಾರದೆ ಸಂಪೂರ್ಣವಾಗಿ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಇರಬಾರದು ಅನ್ನುವಂಥ ಧೋರಣೆಯಲ್ಲಿತ್ತು. ಹೋರಾಟ ಏನಂತ ಶುರು ಮಾಡಿದರು, ಮೀಸಲಾತಿ ಇರಬಾರ್ದು ಅಂತ ಒಂದು. ಎರಡನೇದು, ಯಾರ್ಯಾರ ಮೇಲೆ ಕೇಸ್ಗಳಿದಾವೆ ಎಲ್ಲ ವಿಡ್ರಾ ಮಾಡಬೇಕು, ಯಾರ್ಯಾರು ಜೈಲಿನಲ್ಲಿದ್ದಾರೆ ಬಿಡುಗಡೆ ಮಾಡಬೇಕು. ಈ ರೀತಿಯಾದಂಥ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ಮಧ್ಯೆ ಏನಾಗುತ್ತೆ, ಯಾವ ಜುಲೈ 21ಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಆರ್ಡರ್ ಆದ ತಕ್ಷಣ ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ ಮೀಸಲಾತಿ. ಇಷ್ಟೆಲ್ಲ ಆದಮೇಲೂ ಹೋರಾಟ ಶುರು ಆಗುತ್ತೋ, ಅದಾದಮೇಲೆ ಯಾವ ಜಮಾತೆ ಇಸ್ಲಾಮಿ ಪಕ್ಷ ಇದರ ವಿರುದ್ಧ ಈ ರೀತಿಯಾದಂಥ ಷಡ್ಯಂತ್ರ ಮಾಡ್ತಾ ಇದೆ ಸರ್ಕಾರದ ವಿರುದ್ಧ ಅಂತ ಬೇಹುಗಾರಿಕೆ ವರದಿಗಳು ಬರ್ತವೆ ಶೇಖ್ ಹಸೀನಾ ಅವರಿಗೆ. ವರದಿ ಬಂದ ತಕ್ಷಣ ಆಕೆ ಏನು ಮಾಡ್ತಾರೆ ಅಂತಂದ್ರೆ, ಆ ಜಮಾತೆ ಇಸ್ಲಾಮಿ ಪಕ್ಷವನ್ನು ನಿಷೇಧ ಹೇರ್ತಾರೆ ಸರ್ಕಾರದಲ್ಲಿ. ಸರ್ಕಾರ ಅದಕ್ಕೆ ನಿಷೇಧವನ್ನು ಹೇರುತ್ತೆ. ಯಾವಾಗ ನಿಷೇಧವನ್ನು ಹೇರಲಾಯಿತು, ಜಮಾತ್ ಇಸ್ಲಾಮಿ ಇಡೀ ದೇಶದಲ್ಲಿ ಬೆಂಕಿ ಹಚ್ಚುವ ಕೆಲಸವನ್ನು ಶುರು ಮಾಡಿಬಿಡ್ತಾರೆ. ಕೊನೆಗೆ ಯಾವ ಸ್ಥಿತಿ ಬಂದು ನಿಲ್ಲತ್ತೆ ಅಂತಂದರೆ, ನಿನ್ನೆ ಶೇಖ್ ಹಸೀನಾ ದೇಶವನ್ನು ತೊರೆದು ಭಾರತಕ್ಕೆ ಬಂದು ಇಳಿಯಬೇಕಾದಂಥ ಅನಿವಾರ್ಯತೆ ಬಂದು ಒದಗತ್ತೆ. ನೋಡಿ, ಯಾರು ಬಾಂಗ್ಲಾದೇಶ ಆಗಲಿ ಅಂತ ಹೋರಾಟ ಮಾಡಿದಾರಲ್ಲ, ಶೇಖ್ ಮುಜಿಬುರ್ ರೆಹಮಾನ್, ಆ ಶೇಖ್ ಮುಜಿಬುರ್ ರೆಹಮಾನನ್ನು ಸ್ವತಃ ಇದೇ ರೀತಿಯ ವಿರೋಧಿಗಳು ಆತನ ಪತ್ನಿ, ಆತನ 3 ಮಕ್ಕಳನ್ನು ಹತ್ಯೆಗೈತಾರೆ, ಗುಂಡು ಹೊಡೆದು ಸಾಯಿಸ್ತಾರೆ. ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ಶೇಖ್ ಹಸೀನಾ ತನ್ನ ಸೋದರಿಯ ಜೊತೆ ಜರ್ಮನಿನಲ್ಲಿರ್ತಾರೆ. ಶೇಖ್ ಹಸೀನಾ, ಆಕೆಯ ಗಂಡ ಮತ್ತು ಈಕೆಯ ಸೋದರಿ 3 ಜನ ಜರ್ಮನಿಲಿರ್ತಾರೆ. ಅಲ್ಲಿಂದ ನೇರವಾಗಿ ಆಕೆ ಏನು ಮಾಡ್ತಾರೆ, ಶೇಖ್ ಹಸೀನಾ ಅಂದರೆ ಭಾರತ ದೇಶಕ್ಕೆ ಬರ್ತಾರೆ. ಭಾರತ ದೇಶಕ್ಕೆ ಬಂದು ಭಾರತ ದೇಶದಲ್ಲಿ 1975ರಲ್ಲಿ ಇಲ್ಲಿ ಬಂದು 6 ವರ್ಷ ಆಶ್ರಯವನ್ನು ಪಡಿತಾರೆ, ರಾಜಕೀಯ ಆಶ್ರಯವನ್ನು ಪಡೆದು ವಾಪಸ್ ಮತ್ತೆ ಅಲ್ಲಿ ಹೋಗಿ ಹೋರಾಟ ಮಾಡಿ ಪ್ರಧಾನಮಂತ್ರಿ ಆಗ್ತಾರೆ. ಅಲ್ಲಿ ಬಾಂಗ್ಲಾ ನ್ಯಾಷನಲಿಸ್ಟ್ ಪಾರ್ಟಿಯಿಂದ ಬೇಗಂ ಖಲೀದಾ ಜಿಯಾ ಅಂತ ಇರ್ತಾರೆ. ಆಕೆಯ ವಿರುದ್ಧ ಇದು ಹೋರಾಟ. ಈ ಶಬ್ದವನ್ನು ಬಳಸಬೇಕೋ ಬಳಸಬಾರ್ದೋ ಗೊತ್ತಿಲ್ಲ. ಇದು ಇಬ್ಬರು ವಿಧವೆಯರ ಮಧ್ಯೆ ನಡೆದಂಥ ಕಾಳಗ. ಇದು ಒಂದು ಕಡೆ ಬಾಂಗ್ಲಾ ನ್ಯಾಷನಲಿಸ್ಟ್ ಪಾರ್ಟಿಯ ಬೇಗಂ ಖಲೀದಾ ಜಿಯಾ. ಈ ಬೇಗಂ ಖಲೀದಾ ಜಿಯಾ ಅತ್ಯಂತ ಮತಾಂಧ ಮಹಿಳೆ, ಇಸ್ಲಾಮಿಕ್ ಮನಸ್ಥಿತಿಯ ಅತಿ ದುಷ್ಟ ನೀಚ ಆಲೋಚನೆ ಮಹಿಳೆ. ಇನ್ನೊಂದು ಕಡೆ ಬಲಪಂಥೀಯ ಧೋರಣೆ ಇರುವಂಥ ಶೇಖ್ ಹಸೀನಾ. ಈಕೆಯ ತಂದೆ ಕೂಡ
ಧರ್ಮ ನಿರಪೇಕ್ಷ ರಾಷ್ಟ್ರ ಇರಬೇಕು ಅಂತ ಹೋರಾಟ ಮಾಡಿದಂಥ ಮನುಷ್ಯ, ವಂಗಬಂಧು ಅಂತ ಕರ್ಕೋತಾ ಇದ್ದಂಥ ಮನುಷ್ಯ, ಹಿಂದೂಗಳ ಬಗ್ಗೆ ಗೌರವ ಇಟ್ಕೊಂಡಂಥ ಮನುಷ್ಯ. ನೋಡಿ, ನಿನ್ನೆ ನಡೆದಂಥ ಕಾಳ್ಗಿಚ್ಚಿನಲ್ಲಿ, ನಿನ್ನೆ ನಡೆದಂಥ ದಂಗೆಯಲ್ಲಿ ಅಲ್ಲಿ ಹಿಂದೂ ದೇವಸ್ಥಾನ ಸುಟ್ಟು ಹಾಕಲಾಗಿದೆ. ಅಲ್ಲಿ ಸಾಂಸ್ಕೃತಿಕ ಕಲ್ಚರಲ್ ಸೆಂಟರ್ ಇದೆ, ಅದನ್ನು ಕೆಡವಲಾಗಿದೆ. ಹಿಂದೂಗಳ ಅಸ್ತಿತ್ವ ಇರಲಾರ್ದಾಗೆ ಮಾಡಲಿಕ್ಕೆ ಈಗ ಅಲ್ಲಿ ಸೇರಿರುವಂಥ ಎಲ್ಲ ಮತೀಯ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ. ಅಂದರೆ ಅವರ ಉದ್ದೇಶ ಇಸ್ಲಾಮಿಕ್ ರಾಷ್ಟ್ರವಾಗಿ ಸಂಪೂರ್ಣವಾಗಿ ಇರಬೇಕು, ವಿನ ಅಲ್ಲಿ ಬೇರೆ ಯಾರೂ ಇರಬಾರ್ದು ಅನ್ನೋದು. ಶೇಖ್ ಹಸೀನಾ ಅಂತ ಮನಸ್ಥಿತಿಯ ಧೋರಣೆ ಇರುವಂಥ ವ್ಯಕ್ತಿಗಳಿದ್ದರೆ ಇದು ಸಾಧ್ಯ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರನ್ನ ಅಲ್ಲಿಂದ ಓಡಿಸಲಾಗತ್ತೆ ಮತ್ತು ಅವರ ಪ್ರಧಾನಿ ನಿವಾಸದಲ್ಲಿ ನುಗ್ಗಿ ಅಲ್ಲಿಯ ಸಾಮಾನುಗಳನ್ನು ದೋಚಲಾಗತ್ತೆ. ಅಲ್ಲಿಯ ಸಂಸತ್ ಭವನದಲ್ಲಿ ಒಳಗಡೆ ನುಗ್ಗಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಲಾಗತ್ತೆ. ದೇಶದ ಸ್ಥಿತಿ ಹೇಗಾಗಿದೆ ಅಂದರೆ ಅರಾಜಕತೆಗೆ ಬಂದು ನಿಂತಿದೆ. ಅವತ್ತು ಯಾವ 6 ವರ್ಷದ ರಾಜಾಶ್ರಯಕ್ಕೆ ಶೇಖ್ ಹಸೀನಾ ಬಂದಿದ್ರೋ ಮತ್ತೆ ಈಗ ಅದೇ ರೀತಿ ಬಂದಿದ್ದಾರೆ. ಇನ್ನೇನು ಲಂಡನ್ಗೆ ಹೋಗ್ತಾರೆ, ಲಂಡನ್ನಲ್ಲಿ ರಾಜಾಶ್ರಯ ಕೇಳಲಾಗಿದೆ ಅಂತ ರಾಜಕೀಯ ಆಶ್ರಯವನ್ನು ಕೇಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ನೋಡಬೇಕಾಗತ್ತೆ. ನಿನ್ನೆ ಅವರು ಬಂದು ಇಳಿದ ತಕ್ಷಣ ನಿನ್ನೆ ಸಂಜೆ ಅಜಿತ್ ಡೋವಲ್ ಅವ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಅವ್ರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಮಾಡಿಕೊಟ್ಟು, ಅವ್ರ ಮಗಳು ಇಲ್ಲೇ ಇದ್ದಾರೆ ಭಾರತ ದೇಶದಲ್ಲಿ, ಸೈಮಾ ವಾಜಿದ್ ಅಂತೇಳಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನಲ್ಲಿ ಕೆಲಸ ಮಾಡ್ತಾ ಇರೋದು. ಅತ್ಯಂತ ಸುಸಂಸ್ಕೃತ ಕುಟುಂಬ, ಭಾರತದ ಜೊತೆ ಒಳ್ಳೆಯ ನಂಟನ್ನು ಇಟ್ಕೊಂಡಂಥವ್ರು. ಆ ಶೇಖ್ ಹಸೀನಾ ಇರಬಾರ್ದು ಅನ್ನೋದು ಚೈನಾ, ಪಾಕಿಸ್ತಾನ ಮತ್ತು ಅಮೇರಿಕಾದ ಮನಸ್ಥಿತಿ. ಯಾಕೆಂದರೆ ನಮ್ಮ 4000 ಕಿಲೋಮೀಟರ್ ಗಡಿ ಬಾಂಗ್ಲಾಗೆ ಅಂಟಿಕೊಂಡಿದೆ. ಅದರಲ್ಲಿ 2200 ಕಿಲೋಮೀಟ್ರು ಕೇವಲ ಪಶ್ಚಿಮ ಬಂಗಾಳಕ್ಕೆ ತಾಕಿಕೊಂಡಿರುವಂಥದ್ದು. ಒಂದು ವೇಳೆ ಬಾಂಗ್ಲಾದೇಶ ಏನಾದರೂ ಸ್ಥಿರ ಸರ್ಕಾರ ನಡೆಸಿಬಿಟ್ರೆ ಭಾರತ ದೇಶ ಗಟ್ಟಿಮುಟ್ಟಾಗಿಬಿಡುತ್ತೆ. ಅಲ್ಲಿ ಗಲಾಟೆ ಆದರೆ, ಅಲ್ಲಿ ಅರಾಜಕತೆ ಸೃಷ್ಟಿ ಆದರೆ ಭಾರತವನ್ನು ಅಲ್ಲಾಡಿಸಬಹುದು. ಒಂದು ಕಡೆ ಅಸ್ಸಾಂ, ಇನ್ನೊಂದು ಕಡೆ ಮೇಘಾಲಯ, ಈ ಕಡೆ ತ್ರಿಪುರ, ಈ ಕಡೆ ಪಶ್ಚಿಮ ಬಂಗಾಳ, ಇಷ್ಟು ರಾಜ್ಯಗಳ ಗಡಿಯನ್ನು ಹೊಂದಿರುವಂಥ ರಾಷ್ಟ್ರ ಅದು ಬಾಂಗ್ಲಾ. ಈಗ ಅಲ್ಲಿ ಗಲಾಟೆ ಆದರೆ ಸಮಸ್ಯೆ ಆಗೋದು ಭಾರತ ದೇಶದಲ್ಲಿ. ಏಕೆಂದರೆ ಅಲ್ಲಿ ಯಾವಾಗ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗೋಲ್ಲ ಅಂತ ಗೊತ್ತಾಗುತ್ತೋ ಅಲ್ಲಿಂದ ವಲಸಿಗರು ಬರಲಿಕ್ಕೆ ಶುರು ಮಾಡ್ತಾರೆ. ಅಕ್ರಮ ವಲಸಿಗರು ಇಲ್ಲಿ ಬಂದ ಮೇಲೆ ಇಲ್ಲಿಯೂ ಕೂಡ ಅಲ್ಲಿ ಯಾವ ರೀತಿಯಾದಂಥ ವಿಧ್ವಂಸಕ ಕೆಲಸಗಳನ್ನ ಮಾಡಿದ್ದಾರೆ ಅದೇ ಕೆಲಸಗಳನ್ನು ಇಲ್ಲಿ ಮಾಡುವಂಥವ್ರು. ನನಗೆ ಅಚ್ಚರಿಯಾಗಿದ್ದೇನಪ್ಪ ಅಂತಂದರೆ ಮಮತಾ ಬೇಗಮ್ ಅವರ ಸ್ಟೇಟ್ಮೆಂಟು. ಭಾರತ ಸರ್ಕಾರ ಯಾವ ತೀರ್ಮಾನ ಕೈಗೊಳ್ಳುತ್ತೋ ಅದಕ್ಕೆ ನಾನು ಬದ್ಧಳಾಗಿದ್ದೇನೆ ಅಂತ ನಿನ್ನೆ ಹೇಳ್ಬಿಟ್ಟಿದ್ದಾರೆ. ಭಾರಿ ಆಶ್ಚರ್ಯ. ಸೂರ್ಯ ನಿನ್ನೆ ಪೂರ್ವ ಕೂಟಿಂದ ಪಶ್ಚಿಮ ಕೂಟಿಂದ ನನಗಿನ್ನೂ ಕನ್ಫ್ಯೂಷನ್ ಇದೆ. ಹಾಗಿರುವಾಗ ಈಗ ಶೇಖ್ ಹಸೀನಾಳನ್ನ ಕೆಳಗಿಳಿಸುವುದರಲ್ಲಿ ಪಾಕಿಸ್ತಾನದ ISI, ಅಮೇರಿಕಾ ಮತ್ತು ಚೈನಾ 3 ಸರ್ಕಾರಗಳು ಯಶಸ್ವಿಗೊಂಡಿವೆ. ಮುಂದಿನ ದಿನಗಳು ಎಷ್ಟು ಭಯಾನಕವಾಗಿದ್ದಾವೆ ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ. ಈ ಶಕ್ತಿಗಳು ಅಲ್ಲಿ ಯಾವ ಆಟಗಳನ್ನು ಆಡಿದ್ದಾವೆ ಅದೇ ಆಟಗಳನ್ನು ಭಾರತ ದೇಶದಲ್ಲಿ ಆಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ. ಅದಕ್ಕೆ ಸೀಮೆಎಣ್ಣೆ ಸುರಿದಾಗಿದೆ. ಕಡ್ಡಿಗೀರಲಿಕ್ಕೆ ನಮ್ಮ ವಿಪಕ್ಷಗಳು ಸಜ್ಜಾಗಿ ನಿಂತಿದ್ದಾವೆ. ರಾಹುಲ್ ಗಾಂಧಿಯವರ ಮನಸ್ಥಿತಿಯನ್ನು, ಅವರ ಮಾತಿನ ಧಾಟಿಯನ್ನು ನೋಡ್ತಾ ಇದ್ದರೆ ನಿಜ ಅಂತ ಅನಿಸುತ್ತಾ ಇಲ್ವಾ? ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.